ಸೊ ಫ್ರೆಂಡ್ಸ್ ಖಾದರ್ನು ಮದ್ವಿ ರೀ ಅಂದ್ರೆ ಸುಮನ್ ಅವ್ರ ತಮ್ಮನ ಮದ್ವಿ ಪೂರಾ ಕಂಪ್ಲೀಟ್ ಆತ. ಫುಲ್ ಎಂಜಾಯ್ ಮಾಡಿ ಫುಲ್ ಹ್ಯಾಪಿ ಆಗಿ ಖಾದರಂದ ಮ್ಯಾರೇಜ್ ಮಾಡಿದ್ವಿ ರೀ ನಾವು. ಎಲ್ಲರೂ ಬೀಗ್ರ ತಮ್ಮ ಮನೆಗೆ ಹೋದ್ರೆ ನಾವು ಇನ್ನೂ ಮಟ್ಟ ನಮ್ಮ ಮನೆಗೆ ಹೋಗಿಲ್ಲ. ಯಾಕ್ರಿಪ್ಪ ಅಂತ ಹೇಳಿದ್ರೆ ಇಲ್ಲೊಂದು ಪ್ಲೇಸ್ ಐತ್ರಿ, ಆ ಪ್ಲೇಸ್ ನೋಡಕ್ಕೆ ಹೊಂಟೇವು ನಾವು. ಸೊ ಆ ಪ್ಲೇಸ್ ಅಂತ ಹೇಳಿದ್ರೆ ಸುಮನ್ಗೆ ಭಾಳ ಇಷ್ಟ. ಆ ಪ್ಲೇಸ್ ನೋಡಕ್ಕೆ ಹೋಗೋಬೇಕಾದ್ರೆ ನಾವು ಎಷ್ಟು ಗಂಟೆಗೆ ಎದ್ವಿ, ಏನೆಲ್ಲ ರೆಡಿ ಮಾಡ್ಕೊಂಡ್ವಿ, ಆ ಪ್ಲೇಸ್ ನಾವು ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದು ಈ ಬ್ಲಾಗ್ ಒಳಗೆ ನೀವು ನೋಡ್ಬೋದು. ಸುಮ್ಮನೆ ಪ್ಲೇಸ್ ಹೆಂಗೈತೆ ಅದು ಮಸ್ತ್ ಐತ್ರಿ. ಈಗ ನಿಮ್ಮ ತಮ್ಮನ ಮದ್ವಿ ಕಂಪ್ಲೀಟ್ ಆತೆ. ಆಮ್ಯಾಗ ಊಟ ಮಾಡ್ತೇವೆ ಅಂತ ಹೇಳಿದ್ರೆ ಈಗ ಟೈಮ್ 11 ಗಂಟೆ ಆತೆ. ಚಪಾತಿ ಮಾಡೋ ಕಾರ್ಯಕ್ರಮ ಈಗ ಯಾಕೆ ಯಾಕಪ್ಪ ಅಂತ ಹೇಳಿದ್ರ ನಾಳೆ ನಾವು ಒಂದು ಪ್ಲೇಸಿಗೆ ಹೊಂಟೇವ್ರಿ. ಅದ್ರ ತಯಾರಿ ನಡ್ಸಾ ಇರ್ತೀವ್ರಿ ಎಲ್ಲಾರು ಕೂಡ ಹೋಗಾಕ. ಎಲ್ಲಾರು ಕೂಡಿ ಹೋಗಾಕ ಯಾವ ಪ್ಲೇಸ್? ಸಸ್ಪೆನ್ಸ್. ನಿಮಗೆಲ್ಲ ಗೊತ್ತೈತ್ರಿ ನಮ್ಮ ವಿಡಿಯೋ ಒಳಗೆ ನಮ್ಮ ವ್ಲಾಗ್ ಒಳಗೆ ಸಸ್ಪೆನ್ಸ್ ಹೆಚ್ಚಿಗೆ ಇವತ್ತು ಇರಂಗಿಲ್ಲ. ನಾವೆಲ್ಲ ಹೊಂಟೇವಿ ಅಂಥೇಳಿ ನಿಮಗೆಲ್ಲ ಗೊತ್ತಾಕೈತಿ. ಸೊ ನಾವಂತೂ ಎಂಜಾಯ್ ಮಾಡ್ತೀವಿ, ನಮ್ಮ ಜೋಡಿ ನೀವು ಎಂಜಾಯ್ ಮಾಡ್ರಿ. ಸುಮ್ಮನೆ ಟೋಟಲಿ ಚಪಾತಿಗೆ ಎಷ್ಟು ಆಗ್ಬೇಕು? 100-150 ಚಪಾತಿ ಅಂತ ಹೇಳಿದ್ರೆ ಹೊಂಟಿದ್ದ ಭಾಳ ಜನ. ಎಲ್ಲಿ ಹೊಂಟೇವ ಅಂಥೇಳಿ ನನಗೂ ಗೊತ್ತಿಲ್ಲ, ಸುಮ್ಮನಿಗೆ ಗೊತ್ತೈತಿ, ನನಗೆ ಗೊತ್ತೈತಿ. ಆದ್ರೆ ನಿಮ್ಮ ಮುಂದೆ ನಾ ಏನಾರ ಹೇಳಿದ್ನಿರಿಪ್ಪ ಅಂತ ಹೇಳಿದ್ರೆ ಸುಮ್ಮನೆ ನನಗೆ ಬೈತಾಳ, ಅದಕ್ಕೆ ನಾನು ಹೇಳಂಗಿಲ್ಲ. ನೀವು ರಾತ್ರಿ 11 ಗಂಟೆಗೆ ಚಪಾತಿ ಮಾಡಿದಿರಿ ಹೌದೇನೋ ಇಲ್ಲ? ಆಮ್ಯಾಗ ಈಗ ಬೆಳಿಗ್ಗೆ ನೋಡು 5 ಗಂಟೆ 20 ನಿಮಿಷ ಆಗೈತಿ. ಮತ್ತೆ ಬೆಳಿಗ್ಗೆ ಎದ್ದು ನೀವು ಏನು ಮಾಡಾಕತ್ತೀರಿ? ಈಗ ಕಾಳಿನ ಪಲ್ಯ ಅನ್ನ ಎಲ್ಲ ಮಾಡ್ಕೊಳಕತ್ತೀವಿ. ಮತ್ತೆ ಅಂದ್ರೆ ನಾವೆಲ್ಲೇ ಹೊರಗೆ ಹೊಂಟೇವಿ ಅಂತೇಳಿ ಅರ್ಥ. ಪ್ಲೇಸ್ ಏನು ಹೇಳಂಗಿಲ್ರಿ ನಾವೀಗ, ನಿಮಗೆ ಗೊತ್ತಾಕೈತಿ ಎಲ್ಲಿ ಹೊಂಟೇವಿ ಅಂಥೇಳಿ. ಬಟ್ ಪ್ಲೇಸ್ ಮಾತ್ರ ಸೂಪರ್ ಐತಿ. ನಾವು ಹೊಂಟಿದ್ದು ಮಾತ್ರ ಒಂದು ಪ್ಲೇಸಿಗೆ, ಪ್ಲೇಸಿನ ಹೆಸರು ಹೇಳಂಗಿಲ್ಲ, ಅದನ್ನು ನೀವು ನೋಡ್ರಿ. ತಗೊಬಡ್ರಿ, ಈ ಕಡೆ ಸಿಗಿದೆ. ಹೂವಿನ ಹಡಗಲಿ ಬಸ್ ಸ್ಟಾಪ್. ಸುಮನ್ ಕ್ಯಾಪ್ಟನ್, ಸುಮನ್ ಕ್ಯಾಪ್ಟನ್ ಆಗ್ಯಾಳ ಈಗ. ತಮ್ಮನ್ನ ಮಮ್ಮಿ ನೋಡಲ್ಲ ಕ್ಯಾಪ್ಟನ್ ಆಗ್ಯಾಳ. ಮಮ್ಮಿ ಕ್ಯಾಪ್ಟನ್ ಆಗ್ಯಾಳ, ಕ್ಯಾಪ್ಟನ್. ಸಮೀರಾ, ಸಮೀರಾ ಹಾಯ್. ಇದು ನೀವು ನೋಡ್ಬೋದ್ರಿ, ಹಂಪಿಗೆ ಹೋಗುವ ರೋಡ್. ಅಂದ್ರೆ ನಾವೆಲ್ಲ ಹೊಂಟೇವಿ ಅಂತ ಹೇಳಿದ್ರೆ ಈಗ ಹಂಪಿಗೆ ಹೊಂಟೇವಿ. ಹತ್ರೆ ಹತ್ರೆ ಪಟ 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 ಹತ್ರೆ. ತಮನ್ನ 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 ಹಾಯ್ ಮಾಡ, ಹಾಯ್ ಮಾಡ.
ಈಗ ಎಲ್ಲಿ ಬಂದೀವಿ ಅಂತ ಹೇಳಿದ್ರೆ ಹೊಸಪೇಟ್. ಇದು ನೋಡ್ಬೋದು ನೀವು, ಹೊಸಪೇಟ್ ಸಿಟಿ ಹೈವೇ ರೋಡ್. ನಾವೆಲ್ಲಿ ಬಂದೇವಿ? ನಾವು ಹೊಸಪೇಟೆ ಕಡೆ ಇದು ಹಂಪಿ ಅಂತ ಐತ್ರ, ಹಂಪಿಗೆ ಬಂದೀವಿ ನೋಡ್ರಿಪ್ಪ ನಾವು. ಹಂಪಿಗೆ ಬಂದೇವು ನಾವು. ಹೌದಾ? ಹೆಸರು ಕೇಳಿರ್ಬೋದ್ರಿ. ನಾವು ಅಂಕ ನೋಡಿದ್ದಿಲ್ರಿಪ್ಪ, ಇದ ಫಸ್ಟ್ ಟೈಮ್ ಬಂದಿದ್ದೆ. ಹಂಪಿ ಟೂರಿಸ್ಟ್ ಪ್ಲೇಸ್ ಇದೆ. ಇಲ್ಲಿ ನೋಡುವಂಥ ಪ್ಲೇಸ್ ಭಾಳ ಅದಾವು. ಬಟ್ ಇಲ್ಲಿ ಒಂದು ದಿನಕ್ಕೆ ಎಲ್ಲ ನೋಡೋಕೆ ಆಗೋದಿಲ್ಲ. 3 ದಿನ 4 ದಿನ ಬೇಕು. ಬೆಳ್ಳಿ ಕಾಲುಂಗರ ಪಿಕ್ಚರ್ ಇಲ್ಲೇ ಆಗೈತಿ ಅಂತ ಸುಮ್ಮನೆ ಹೇಳಕತ್ತಾಳೆ. ಇಲ್ಲಿ ಫಾರೆನ್ಸ್ ಜನ ಬರ್ತಾರೆ. ಸುಮ್ಮನೆ ನೀ ಹಂಪಿಗೆ ಬಂದಿದ್ದ ಫಸ್ಟ್ ಟೈಮ್ ಏನು? ಫಸ್ಟ್ ಟೈಮ್. ನಾನು ಫಸ್ಟ್ ಟೈಮ್, ಸಾನಿಯಾ ಫಸ್ಟ್ ಟೈಮ್, ತಮನ್ನಾ ಫಸ್ಟ್ ಟೈಮ್. ಬಟ್ ದುಡ್ಡು ಗಣಿ ಇವರೆಲ್ಲ ಆಲ್ರೆಡಿ ನೋಡ್ಯಾರ ಪ್ಲೇಸ್. ಇಲ್ಲಿ ಭಾಳ ಜನ ಬರ್ತಾರ್ರಿ. ಇಲ್ಲಿ ಭಾಳ ಜನ ಬರೋಕ್ಕೆ ಕಾರಣ ಐತಿ, ಸೂಪರ್ ಪ್ಲೇಸ್ ಇದೆ. ಯಾಕಂದ್ರೆ ಇಲ್ಲಿ ನೋಡುವಂಥ ಪ್ಲೇಸ್ ಭಾರಿ ಚಲೋ ಅದಾವು. 1-2 ಇಲ್ಲ, ಭಾಳಷ್ಟು ಪ್ಲೇಸ್ ಅದಾವು. ಅದಕ್ಕಾಗಿ ಇಲ್ಲಿ ಭಾಳ ಜನ ಬರ್ತಾರೆ. ಹೌದಂತ ನನಗೆ ಗಣಿ ಹೇಳಿದ. ಟೋಟಲಿ ಪ್ಲೇಸ್ ನೋಡ್ಬೇಕಂತ ಹೇಳಿದ್ರೆ ನಿಮಗೆ 4 ಡೇಸ್ ಬೇಕು ರೀ, ನಿಮಗೆ 4 ದಿನ ಬೇಕು. ಬಟ್ ನಾವು ಒಂದೇ ದಿನದಾಗ ಎಲ್ಲ ನೋಡಿದ್ರೆ ಟ್ರೈ ಮಾಡ್ತೀವಿ. ಎಷ್ಟು ಆಕೈತೆ ಅಷ್ಟೇ ನಿಮಗೂ ತೋರಿಸ್ತೀವಿ. ನಮ್ಮ ಜೋಡಿ ನೀವು ನೋಡ್ರಿ, ಎಂಜಾಯ್ ಮಾಡಿರಿ. ತಮನ್ನಾ ಪಟ ನಡಿ. ಸಾನಿಯಾ ಹೆಂಗೈತೆ ಪ್ಲೇಸ್? ಇನ್ನೂ ನೋಡಿಲ್ಲ, ಆಗಲೇ ನೀನು ಮಸ್ತ್ ಐತೆ ಅನ್ನಕತ್ತಿ. ಸುಮ್ಮನೆ ಹೇಳಿದಿ ನೀನು. ಸುಮ್ಮನೆ ಕಾಣುವಲ್ಲ. ನಿಮ್ಗೆ ಸ್ವಲ್ಪ ಗಾಬರಿ ಆಗ್ಬಿಟ್ಟಿದ್ಯಾ? ತಮನ್ನಾ ಪಟ ಬಾ. ತಮನ್ನಾ ಸಂಬಂಧ ನಾವು ವೇಟ್ ಮಾಡಾಕತ್ತೇವಿ ಇಲ್ಲಿ. ತಮನ್ನಾ ಕ್ವಿಕ್, ಫಾಸ್ಟ್. ತಮನ್ನಾ ಬಂದ್ಲ. ಸುಮ್ಮನೆ ಇಲ್ಲಿ ನೋಡೋ ಪ್ಲೇಸ್ ಜಗ್ಗದಾವ್. ವಿಜಯನಗರ ಸಾಮ್ರಾಜ್ಯನೇ ಇದೆ. ರೈಟ್. ಹಂಪಿ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಹಂಪಿ ಅಂತ ಹೇಳಿದ್ರೆ. ಸುಮ್ಮನೆ ಆ್ಯಕ್ಚುಲಿ ಇದು ನೀವೆಲ್ಲ ಹೇಳೋದು ಕರೆಕ್ಟೆ. ಇದು ನೋಡ್ಬೇಕಂತ ಹೇಳಿದ್ರೆ ಒಂದು 4 ದಿನ ಬೇಕು. 4 ದಿನ ಅಂತ ಹೇಳಿದ್ರೆ ಕವರ್ ಕಂಪ್ಲೀಟ್ ನೋಡ್ದಂಗೆ ಆಗ್ತೈತಿ. ನಾವು ಒಂದು ದಿನದಾಗ ಬಂದು ನೋಡ್ತೇವೆ ಅಂತ ಹೇಳಿದ್ರೆ ಆಗೋದಿಲ್ಲ. ಗಡ್ಬಡ್ ಆಗಬಾರ್ದು. ಎಲ್ಲ ಫ್ರೀ ಮೈಂಡ್ ನೋಡ್ಬೇಕು, ಅಂದ್ರೆ ಮಜಾ ಬರ್ತೈತೆ ನೋಡೋಕ್ಕೆ. ಸೂಪರ್ ಅದಾವು. ಇಲ್ಲೆಲ್ಲ ನೀವು ನೋಡ್ಬೋದ್ರಿ, ಕಲ್ಲಿನ ಮ್ಯಾಗ ಶಿಲೆಗಳು ಕೆತ್ತ್ಯಾರ. ಇವೆಲ್ಲ ನೋಡೋಕೆ ಅಡ್ಕಂತ ಸಾಲಂಗಿಲ್ಲ, ಅಷ್ಟು ಸೂಪರ್ ಆಗಿ ಇಲ್ಲಿ ಕೆತ್ತ್ಯಾರ. ಸೊ ನೀವು ನೋಡ್ಬೋದ್ರಿ. ಇದ್ರ ಬಗ್ಗೆ ನಮಗಷ್ಟು ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ನಾವಿಲ್ಲಿ ಬಂದಿದ್ದ ಫಸ್ಟ್ ಟೈಮ್. ಇದಕ್ಕೆ ಹೊಂಡ ಅಂತಾರ್ರಿ. ಈ ಹೊಂಡ ಒಳಗೆ ರಾಜ ಮಹಾರಾಜರು ಅವರೆಲ್ಲ ಜಳಕ ಮಾಡ್ತಿದ್ರು, ಅಂದ್ರೆ ಸ್ನಾನ ಮಾಡ್ತಿದ್ರು. ಸೊ ನಾ ಇಷ್ಟ ಹೇಳ್ಬೋದು ನಿಮಗೆ. ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಸೊ ನೋಡಕ್ಕೆ ಮಾತ್ರ ಭಾರಿ ಬ್ಯೂಟಿಫುಲ್ ಐತ್ರಿ. ನಿಮಗೆ ವಿಡಿಯೋ ಒಳಗೆ ಹೆಂಗೆ ಕಾಣಕತ್ತೈತಿ ನನಗೆ ಗೊತ್ತಿಲ್ಲ. ಇದನ್ನು ನೋಡಕ್ಕೆ ಮಾತ್ರ ಸೂಪರ್ ಐತಿ. ಭಾರಿ ಪ್ಲೇಸ್. ಇವೆಲ್ಲ ಸುಮ್ಮನೆ ನೋಡಿ ಹೆಂಗೆ ಕಟ್ಟಾರೆ. ಇವರೆಲ್ಲ ಇವನ್ನ ಕಟ್ಟಿದ್ದಾರೆ ಹೇಳ್ರಿ.
ಜಕಣಾಚಾರ್ಯರ ಕಟ್ಟಡ ರೀ ಇದೆಲ್ಲ. ಜಕಣಾಚಾರ್ಯ ಕಟ್ಟಡ ಸೂಪರ್ ಅದ್ಭುತ ಅಂತ ಬಿಡ. ಇಂಡಿಯಾದೊಳಗೆ ಎಲ್ಲಿ ಬೇಕಾದ್ರೆ ಜಕಣಾಚಾರ್ಯ ಕಟ್ಟಡ ಅದ ನೋಡ್ರಿ. ಜಕಣಾಚಾರ್ಯ ಕಟ್ಟಡ ಎಲ್ಲ ಸುಮ್ಮನೆ ಅವೆಲ್ಲ ಸೂಪರ್ ನಂಬರ್ 1 ಪ್ಲೇಸ್ ಅವೆಲ್ಲ ಭಾರಿ ಮಸ್ತ್. ನಮ್ಮ ಮುಲ್ಕಲ್ನಾಗ ನೋಡಿ ಹಂಗೈತಿ. ಇವು ಕಲ್ಲು ಏನ್ರಿಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ತವಿ ಒಳಗೆ ರೊಟ್ಟಿ ಮಾಡ್ಕೊಂಡು ತಿಂತೇವಿ. ಬಟ್ ರಾಜ ಮಹಾರಾಜರ ಕಾಲದೊಳಗೆ ಇದ್ರ ಮ್ಯಾಗ ರೊಟ್ಟಿ ಮಾಡ್ಕೊಂಡು ತಿಂತಿದ್ರಿ. ಆಮ್ಯಾಗ ಇದನ್ನ ಎಬ್ಸೋರು ಯಾರಿಪ್ಪ ಅಂತ ಹೇಳಿದ್ರೆ ಹೆಣ್ಮಕ್ಳು. ಸೊ ನೀವು ಇಲ್ಲಿ ವಿಚಾರ ಮಾಡ್ಬೋದ್ರಿ, ಇಷ್ಟು ವೇಟ್ ಕಲ್ಲು ಬರೀ ಹೆಣ್ಮಕ್ಳು ಎಬ್ಬಿಸ್ತಿದ್ರ ಅಂತ ಹೇಳಿದ್ರೆ ಅವ್ರ ಕೈಯಾಗ ಅವ್ರ ಮೈ ಒಳಗೆ ಎಂಥ ಪವರ್ ಇರ್ಬೋದು, ಎಂಥ ಶಕ್ತಿ ಇರ್ಬೋದು ಅಂತ ಹೇಳಿ. ಇವು ನೋಡ್ರಿ ರಾಜ ಮಹಾರಾಜರ ಕಾಲದೊಳಗೆ ರೊಟ್ಟಿ ಮಾಡ್ಕೊಂಡು ತಿನ್ನುವಂತ ಇವು. ನಾವು ತವಿ ಅಂತೇವಿ, ಬಟ್ ಇವು ಕಲ್ಲಿಲ್ಲ ಅದ ನೋಡ್ರಿ. ಇಲ್ಲಿ ಕೊಣಿವಿ ರೊಟ್ಟಿ ಕೊಣವಿ ಕೊಣವಿ ಕೊಣವಿ. ನಾವೀಗ ಎಲ್ಲಿ ಹೊಂಟೇವ್ರಿಪ್ಪ ಅಂತ ಹೇಳಿದ್ರೆ, ಇಲ್ಲೊಂದು ಕತ್ತಲ ಕೋಣಿ ಐತಿ, ಸೀಕ್ರೆಟ್ ಕೋಣಿ ಐತ್ರಿ. ಅಲ್ಲಿ ಹೊಂಟೇವ್ ನಾವು. ಸುಮನ್ ನನಗೆ ಬರೀ ಬೈತಾಳೆ. ಇವತ್ತು ಸೀಕ್ರೆಟ್ ಕೋಣಿ ಒಳಗೆ ಹೋಗಿ ಸುಮನ್ಗ ಬರೋಬ್ಬರಿ ಧುಮ್ಮಸ್ ಮಾಡೋದು ಅಂದ್ರೆ ಹೊಡೆಯೋದು. ನಾವು ಸುಮ್ಮನೆ ಸೊ ನೀವು ನೋಡ್ಬೋದ್ರಿ, ಇಲ್ಲಿ ಫುಲ್ ಕತ್ತಲ ಐತಿ. ಕತ್ತಲೊಳಗೆ ಬಂದೇವ್ ನಾವು. ಸುಮ್ಮನೆ ಪಟ ಪಟವ ಇಲ್ಲಿ ನೋಡ್ಬೋದು ನೀವು, ಫುಲ್ ಕತ್ಲೈತಿ. ಕತ್ತಲ ಒಳಗೆ ಸುಮನಾರ್ ಬಂದ್ರೆ ಹಂಪಿ ನೋಡಾಕ 2 ಕಣ್ ಸಾಲಂಗಿಲ್ರಿ, ಅಷ್ಟ ಭಾಗವಾಗಿ ಅದಾವ ನೋಡಾಕ. ಬರ್ರಿ ಬರ್ರಿ ಸುಮನ್. ನಿಮ್ಮದಾರಿ ಐತಿ ನೋಡ್ಬೋದ್ರಿ, ಫುಲ್ ಕತ್ಲೈತಿ. ಗಂಜಿ ನಮಗ ಟಾರ್ಚ್ ಹೆಲ್ಪ್ ಮಾಡಾಕತ್ತಾನೆ. ನಾವೀಗ ಎಲ್ಲಿ ಬಂದೇವ್ರಿಪ್ಪ ಅಂತ ಹೇಳಿದ್ರೆ, ಒಂದು ಕತ್ತಲ ಕೋಣಿ ಇದೆ. ಕತ್ತಲ ಕೋಣಿ ಒಳಗೆ ಬಂದೇವ್ ನೋಡ್ರಿ ನಾವಿಲ್ಲಿ. ಸೊ ಫ್ರೆಂಡ್ಸ್, ಕತ್ತಲ ಕಣಿ ಒಳಗೆ ಹೋಗಿ ನಮಗೆ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಆತ್ರಿ. ಸುಮ್ಮನೆ ಹೆದರಿ ಪೂರ ಒಳಗೆ ಬರಲಿಲ್ಲ ಅಲ್ಲ ಸುಮ್ಮನೆ? ಬಂದಿದ್ದರಿಪ್ಪ, ನಾ ಎಲ್ಲಿ ಹೆದ್ರೇನ್ರಿ? ಸುಮ್ಮನೆ ಹೆದರಿಲ್ರಿ. ರೈಟ್ ರೈಟ್ ರೈಟ್. ಸುಮ್ಮನೆ ಹಂಪಿ ಈಸ್ ಬ್ಯೂಟಿಫುಲ್ ಪ್ಲೇಸ್, ಬಟ್ ಒಂದು ದಿನದಾಗ ನೋಡಕ್ ಆಗೋದಿಲ್ಲ. ಇವಾಗ ನಾವು ನೋಡಿದ್ದು ₹1 4ನೇ ಭಾಗನೂ ಅಲ್ಲ, 4ನೇ ಭಾಗನೂ ಅಲ್ಲ, 5 ಭಾಗ ಅನ್ಬೋದು ಅದಕ್ಕಷ್ಟೇ. ಇವೆರಡು ಕಂಬ ಏನ್ರಿಪ್ಪ ಅಂತ ಹೇಳಿದ್ರೆ, ರಾಜ ಮಹಾರಾಜರ ಕಾಲದಾಗ ಯಾರ ತಪ್ಪು ಮಾಡಿದ್ರೆ ಅವರಿಗೆ ಗಲ್ಲು ಶಿಕ್ಷೆ ಕೊಡುವಂತಹ ಸ್ಥಳ. ಇವೆರಡು ಕಂಬ ನಡಕ್ಕೆ ಇದು ಕಾಣ್ತದಲ್ರಿ ನಿಮಗೆ, ಆರ್ಚ್ ಗೋಲ್, ಅಲ್ಲಿ ನಿಂದಿರಿಸಿ ಗಲ್ಲಿಗೆ ಹಾಕ್ತಿದ್ರಿ ಜನಕ್ಕೆ. ಸುಮ್ಮನೆ ಈ ಸೈಡ್ ಬಾ, ನೀನು ತಪ್ಪು ಮಾಡಿಲ್ಲ. ಸುಮ್ಮನೆ ಈಗ ನಮಗೆ ಟೈಡ್ ಭಾಳ ಆಗೈತಿ, ಊಟ ಮಾಡೋದು, ಆಮ್ಯಾಗ ಪ್ರಯಾಣ ಮುಂದುವರ್ಸೋಣ. ಆಂಜನೇಯನ್ ಬೆಟ್ಟ ಫಸ್ಟ್ ಊಟ ಮಾಡೋಣ. ಇಲ್ಲಿ ನೀವು ನೋಡ್ಬೋದ್ರಿ ಮಂಗ್ಯ ಜಗ್ಗದಾವು. ಈ ಮಂಗ್ಯ ಬರಾಕ ಒಂದು ಕಾರಣ ಐತಿ, ಸುಮ್ಮನೆ ನೋಡಿ ಬರಾಕತ್ತಾವು. ಮೊನ್ನೆ ಈಗ ನಾವು ಹೊಂಟೇವಲ್ಲ, ಇಲ್ಲಿ ನೋಡುವಂಥದ್ದು ಏನೈತಿ? ಈಗ ಸುಮ್ಮನೆ ನಶು ಆಮ್ಯಾಗ ಸೀಮಾ ನನಗೆ ಮದುವೆ ಮಾಡ್ಕೋಬೇಕಂತೇಳಿ ಸುದ್ದಿಗೆ ಅಂದಾಗ ನಿಂತಾರೆ. ಈಗ ನಾವು ಅವ್ರಿಗೆ ಮದುವೆ ಆಗಲೇ ಬೇಡ, ಆಗಬೇಕಂತ ಅನಿಸ್ತೈತಿ. ಬಟ್ ನಿನ್ನ ಅಭಿಪ್ರಾಯ ಏನು ಹೇಳಿ ನನಗೆ? ಟೋಟಲ್ ನನಗೆ ಹಂಗಂದ್ರೆ 3 ಹೆಂಟರ್ದಂಗೆ ಹಾಕಾರೆ ಬೇಡ. 3 ಹೆಂಟರ್ಕಾಗ ನಾ ಸಿಕ್ಕೊಂದಪ್ಪ ಅಂತ ಹೇಳಿದ್ರೆ ನನ್ನ ಚಟ್ನಿ ಮಾಡಿಬಿಡ್ತಾರೆ. ನಶು ಸೀಮಾ ಅಂತ ಹೇಳಿದ್ರೆ ಮೋಸ್ಟ್ ಡೇಂಜರ್ ಅವ್ರೆ. ಬೇಡ 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 ಬೇಡ. ಸುಮ್ಮನೆ ಇಲ್ಲಿ ಬರೇ ಕಲ್ಲು ನೋಡಿ, ಅವು ಸೊನ್ನವಲ್ಲ, ದೊಡ್ಡ ದೊಡ್ಡ ಕಲ್ಲು, ಫುಲ್ ಕಲ್ಲಿನ ಗುಡ್ಡ. ಎಲ್ಲಿ
ಇಲ್ಲಿ ನೋಡುವಂಥವು ಭಾಳ ಅದಾವು, ಬಟ್ ಭಾಳ ನಡಿಬೇಕು. ಒಂದೇ ಕಡೆ ಎಲ್ಲ ದೂರ ದೂರ ಅದಾವು. ಇಲ್ಲಿ ನೀವು ನೋಡ್ಬೋದ್ರಿ, 10 ರೂಪಾಯಿನ 20 ರೂಪಾಯಿದ ಗಾಡಿಗೆ ಒಬ್ಬೊಬ್ಬರಿಗೆ, 20 ರೂಪಾಯಿ ಒಬ್ಬರಿಗೆ ರೊಕ್ಕ ಇದ್ದಾರೆ. ಗಾಡಿಯಾಗ ಹೋಗ್ತಾರೆ. ನಮ್ಮ ಕಡೆ ರೊಕ್ಕ ಇಲ್ಲ, ನಾವು ನಡ್ಕೊತ ಹೊಂಟೀವಿ. ಸೊ ನೀವು ನೋಡ್ಬೋದ್ರಿ, ಕುದುರೆ ಗೊಂಬೆ ಮಂಟಪ ಇದ್ರ ಹೆಸರು ರೀ. ಸುಮ್ಮನೆ ಇಲ್ಲಿ ರೆಸ್ಟ್ ಮಾಡಕತ್ತಾಳೆ. ಸುಮ್ಮನೆ ಅದ್ರಾಗ ನೀರಿಲ್ಲ, ಏನಿಲ್ಲ. ತುಮಕೂರು ಇಲ್ಲಿ ನಷ್ಟು ಕುಂತಾಳೆ. ಮಮತಾರ ರೆಸ್ಟ್ ಮಾಡಕತ್ತಾರೆ ಕುದುರೆ ಮಂಟಪ ಒಳಗೆ. ಇಷ್ಟ ನೋಡಕ್ಕೆ ನಮಗೆ ಕಾಲು ನುಸಾಕತ್ತು. ಈಗೇನು ಮುಂದೆ ನೋಡೋಣ ಬೇಡ? ನೋಡೋಣ. ನಾವು ನೋಡೋದಲ್ದ ಮತ್ತೆ ಎಲ್ಲರಿಗೂ ತೋರಿಸ್ತೀವಿ ನಾವು. ಹಂಗಂದ್ರೆ ನಿನ್ನ ಮನಸ್ಸಿನಾಗ ನೋಡೋದೈತಿ. ಲೆಟ್ಸ್ ಗೋ, ನಡಿ. ಹಂಗಂದ್ರೆ ಹೋಗೋಣ. ಎದ್ದೆ ವೇಟ್ ಮಾಡೋದು ಬೇಡ ಮತ್ತೆ. ಬರ್ರಿ ಬರ್ರಿ ಬರ್ರಿ, ಪಟ ಪಟ ಬಾ ಸುಮ್ಮನೆ. ಇದು ಹೊಂಡ ಏನ್ರಿಪ್ಪ ಅಂತ ಹೇಳಿದ್ರೆ, ಇದ್ರೊಳಗೆ ಮಹಾರಾಣಿಯಾರ ರಾಜ ಮಹಾರಾಜರ ಕಾಲೊಳಗೆ ಇಲ್ಲಿ ಬಂದು ಜಳಕ ಮಾಡ್ತಿದ್ರಿ. ಅವರ ಸ್ನಾನ ಮಾಡುವಂತಹ ಹೊಂಡ. ಸಾನಿಯಾ, ಹಂಪಿ ಹೆಂಗೈತಿ? ಮಸ್ತ್ ಐತಿ. ಒಂದು ವರ್ಷ ಅಲ್ಲ, 4 ದಿನ ಬೇಕು. ಆದ್ರೇನು ಇಲ್ಲಿ ನಡ್ಕೊಂತ ಹೋಗೋದ ಭಾಳ ಆಕೈತಿ. ಭಾಳ ದೂರ ದೂರ ಅದಾವ. ಅಂದ್ರೆ ಪ್ಲೇಸ್ ಒಂದೇ ಕಡೆ ಇಲ್ಲ ನೋಡವು, ದೂರ ದೂರ ಅದಾವ. ಹಿಂಗಾಗಿ ಸ್ವಲ್ಪ ಟೈರ್ಡ್ ಆಕೈತಿ. ಆದ್ರೇ ಇಂಥ ಒಳ್ಳೆ ಪ್ಲೇಸ್ ನೋಡ್ಬೇಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಟೈರ್ಡ್ ಆದರೂ ಮನುಷ್ಯ ಸಂಭಾಳಿಸ್ಕೋಬೇಕು. ಹಂಪಿ ಇದು ಟೂರಿಸ್ಟ್ ಪ್ಲೇಸ್, ಭಾರಿ ಬೆಸ್ಟ್ ಪ್ಲೇಸ್. ಹಂಪಿ ನೋಡಕ್ಕೆ ಭಾಳ ಜನ ಬರ್ತಾರೆ, ಭಾಳ ಇಷ್ಟಪಟ್ಟು ಬರ್ತಾರೆ. ತಮನ್ನ ತಮನ್ನ ತಮನ್ನ. ಸುಮ್ಮನೆ ಟಿಕೆಟ್ ತೊಗೊಂಡ್ರಿ? ಎಷ್ಟು ಟಿಕೆಟಿಗೆ? ಅಷ್ಟು ಟಿಕೆಟಿಗೆ 40 ರೂಪಾಯಿ. ಒಬ್ಬರಿಗೆ 40 ರೂಪಾಯಿ. ಇಲ್ಲಿ ಬಹಳಷ್ಟು ಪಿಕ್ಚರ್ ಆಗ್ಯಾವು. ನೀವಿಲ್ಲಿ ನೋಡ್ಬೋದ್ರಿ ಕಲ್ಲಿನ ರಥ. ಈ ಕಲ್ಲಿನ ರಥ ಮುಂದೆ ಹೋತ್ರಿಪ್ಪ ಅಂತ ಹೇಳಿದ್ರೆ ಭಾಳ ಮಂದಿ ಹೇಳ್ತಾರೆ ಪ್ರಳಯ ಆಕೈತೆ ಅಂತ ಹೇಳಿ. ಸೊ ಅದು ದೇವರಿಗೆ ಬಿಟ್ಟಿದ್ದ ಮಾತು. ಸುಮ್ಮನೆ ಅಲ್ಲಿ ಭಾಳ ಕುಂದ್ರಬೇಡ್ರಿ, ನಿಮಗೆ ಯಾರು ಇಲ್ಲಿ ಬಂದು ಊಟ ಕೊಡಂಗಿಲ್ಲ. ಸುಮ್ಮನಾರ ಫೋಟೋ ಹೊಡ್ಸ್ಕೊಳತ್ತಾರೆ. ಸುಮ್ಮನೆ ಹೆಂಗ ಹಂಪಿ? ಬೆಳ್ಳಿ ಕಾಲು ಅಂದ್ರೆ ಪಿಕ್ಚರ್ ಒಳಗೆ ಮಾಲಾಶ್ರೀ ಇಲ್ಲಿ ಪಿಕ್ಚರ್ ಮಾಡಿದ್ದ ಸ್ಥಳ ಇದು. ಅದಕ್ಕೆ ಕುತ್ಕೊಂಡಿದ್ದೆ. ತಡಿ ಆ ಜಾಗ ತೋರಿಸ್ತೀನಿ ಎಲ್ಲರಿಗೆ. ಸೊ ಮೊದಲು ನಾವು ಚಂದಾಗಿ ನೋಡೋಣ. ಇಲ್ಲೇ ಐತಲ್ಲ ಮಾತಾಗ. ಸುಮ್ಮನೆ ಸೂಪರ್ ಐತಲ್ಲ, ಅದಕ್ಕೆ ಇದಕ್ಕೆ ಹಂಪಿ ಅಂತಾರೆ. ಸೊ ಫ್ರೆಂಡ್ಸ್, ನಾನು ನಿಮಗೆ ಒಂದು ಮಾತು ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ, ಹಂಪಿ ನೋಡೋಕೆ 2 ಕಣ್ಣು ಸಾಲಂಗಿಲ್ಲ ರೀ. ಅಂಥ ಬ್ಯೂಟಿಫುಲ್ ಪ್ಲೇಸ್ ಇದೆ. ಬಟ್ ಸ್ವಲ್ಪ ದೂರ ದೂರ ಅದಾವು ಪ್ಲೇಸ್. ಆದ್ರೆ ಭಾರಿ ಮಸ್ತ್ ಅದ ನೋಡೋಕ್ಕೆ. ಸುಮ್ಮನೆ ಈಗ ಪ್ಲೇಸ್ ನೋಡಿದ ಭಾಳ ಆತೆ. ಮೊದಲು ಹೋಗೋಣ, ಚಂದಾಗಿ ಊಟ ಮಾಡೋಣ. ಊಟ ಮಾಡಿದ್ಮ್ಯಾಗ ನೆಕ್ಸ್ಟ್ ಮತ್ತೆ ಪ್ಲೇಸ್ ನೋಡೋಣಂತೆ. ಫಾಸ್ಟ್ ಬರ್ರಿ, ನೋಡೋ ಇನ್ನೂ ಪ್ಲೇಸ್ ಭಾಳ ಅದಾವು. ನೀವು ಲೇಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಸುಮ್ಮನೆ ತಮ್ಮನ
ತಮ್ಮನ್ನ ಗಾಡಿ ಒಳಗೆ ಬರಾಕತ್ತಾಳೆ. ನಡೆಯೋಕ್ಕಾಗೋದು ತಮ್ಮನ್ನಾಗ ಗಾಡಿ ಒಳಗೆ ಬರಾಕತ್ತಾಳೆ. ಮತ್ತು ನಮಗೆ ನಡೆಯೋಕ್ಕಾಕೈತಿ, ಅದಕ್ಕೆ ನಾವು ನಡ್ಕೊತ ಹೊಂಟೀವಿ. ಸುಮ್ಮನೆ ಇದು ಪೂರ ನೋಡು ಬಾಳಿ ತೋಟ, ಆದರೆ ಒಂದು ಬಾಳೆಹಣ್ಣಿಲ್ಲ. ನೋಡ್ಬೋದ್ರಿ ಅಕ್ಕ ತಂಗಿ ಗುಡ್ಡ, ಕಲ್ಲಿನ ಗುಡ್ಡ, ಅಕ್ಕ ತಂಗಿ ಕಲ್ಲು, ದೊಡ್ಡ ದೊಡ್ಡ ಕಲ್ಲು. ನಾವು ಬರೀ ಅರ್ಧ ಹಂಪಿ ನೋಡಿದ್ವಿ ರೀ. ಈಗ ಹೊಟ್ಟೆ ಹಸ್ದೈತಿ, ಎಲ್ಲರೂ ಊಟ ಮಾಡಕತ್ತಾರೆ. ಸೊ ನಾವು ಊಟ ಮಾಡಿ ನೆಕ್ಸ್ಟ್ ಮತ್ತು ಯಾವ ಚಲೋ ಪ್ಲೇಸ್ ಅದಾವು ಅಲ್ಲಿ ಹೋಗ್ತೇವಿ, ನೋಡ್ತೇವಿ. ನಮ್ಮ ಜೋಡಿ ನೀವು ನೋಡ್ರಿ, ಎಂಜಾಯ್ ಮಾಡ್ರಿ. ನಾ ಜಳಕ ಮಾಡಿ 4 ದಿನ ಆತ್ರಿ. ಇಲ್ಲಿ ಹೊಳೆ ಐತಂತೆ, ಹೊಳ್ಯಾಗ ಹೋಗಿ ಪೂರ ನಾನು ಕೊಳೆ ಬಿಟ್ಬಿಡ್ತೀನಿ. ನೋಡೋಣ ಯಾರು ಬೈತಾರೆ, ಯಾರು ಏನು ಮಾಡ್ತಾರೆ ಅಂತೇಳಿ. ಸೊ ಫ್ರೆಂಡ್ಸ್, ನಾ ಮಾಡೋದು ಜೋಕ್ ರೀ, ಜಸ್ಟ್ ನಿಮಗೆ ಕಾಮಿಡಿ ಅನ್ನಿಸ್ತು ಅಂತೇಳಿ ನಾವು ಈಗ ಸ್ನಾನಕ್ಕೆ ಹೊಂಟೇವಿ. ಸುಮ್ಮನೆ ನೀನು ಸ್ನಾನ ಮಾಡ್ತಿ? ಸುಮ್ಮನೆ ಮಾಡಂಗಿಲ್ಲ ರೀ. ಸುಮ್ಮನಿಗೆ ನೀರಂದ್ರೆ ಹೆದರ್ಕಿ. ಇಲ್ಲಿ ಮಂಗ್ಯ ಭಾಳ ಅದಾವು, ಹುಷಾರ. ಜಳಕ ಮಾಡೋರು ಹುಷಾರ್ ನೋಡಿ, ಯಾಕಂದ್ರೆ ಅರ್ಬಿ ಗಿರ್ಬಿ ಎತ್ಕೊಂಡ್ ಹೋದಂದ್ರೆ ಕಾಯ್ಕೊಂತ ಕುಂದಿರ್ತಿ ಅಂತ ಏನಾಗೋದಿಲ್ಲ. ಮಂಗ್ಯ ಅಂದ ನಮ್ದು ದೋಸ್ತಿ ಭಾಳ ಐತಿ, ಸ್ವಲ್ಪ ನೀವು ಹುಷಾರು ಅಷ್ಟೇ. ನೋಡಲ್ಲ ನಿಮ್ಮನ್ನ ನೋಡಕತ್ತೈತಿ. ನೋಡ್ಲಿ ಮತ್ತು ದೋಸ್ತ ಅಲ್ಲೇ, ಮತ್ತು ಆತ್ಮೀಯ ಸ್ನೇಹಿತರೆಲ್ಲ ನಾವು. ನಮಗೆಲ್ಲರೂ ನೋಡ್ತಾರೆ. ಬಣ್ಣ ಚೇಂಜ್ ಮಾಡ್ತಾರೆ. ಇದು ನೋಡ್ರಿ ಫ್ರೆಂಡ್ಸ್, ನಮ್ಮ ಮಾಮೂನ್ ಫ್ರೆಂಡ್ಸ್ ಇವರೆಲ್ಲ ಅಲ್ಲಿ ಮೇಲೆ ಕಲ್ ಮೇಲೆ ಕುತ್ಕೊಂಡಾರೆಲ್ಲ ನಮ್ಮ ಮಾಮೂನ್ ಫ್ರೆಂಡ್ಸ್. ಇದು ಗವಿ ಹೆಂಗೈತಿ ನೋಡಿ, ಬರ್ರಿ ಹೋಗೋಣ. ಇದು ಹೊಳೆಗೆ ಹೋಗೋದು ದಾರಿ. ಫುಲ್ ಗವಿ ಐತಿ, ಇಲ್ಲಿ ಫುಲ್ ಗವಿ ಐತಿ. ಇಲ್ಲೆಲ್ಲ ಕಲ್ಲೊಳಗೆ ಹೋಗೋದು. ನೋಡ್ರಿ ಅವಾಗ ಇಲ್ಲೇ ನೋಡಕ ನಾವು ಹೋಗಿದ್ದ, ಅಲ್ಲಿ ಕಲ್ಲಿಂದ ಹತ್ತಕ್ಕೆ ಹೋಗಿದ್ವಲ್ಲ, ಇದೇ ರೂಟ್ ಇಟ್ಕೊಂಡು ಹೋಗಿದ್ವಿ. ಸುಮ್ಮನೆ ಎಲ್ಲಿ ಭಾರಿ ಜಳಕ ಮಾಡಕ್ಕೆ ಬೋಟ್ ಅದಾವ ಇಲ್ಲಿ. ಬರ್ತೀನಿ.